ಗೈಸ್ ಎಲ್ಲರಿಗೂ ನಮಸ್ಕಾರ. ASP ಅಕಾಡೆಮಿಗೆ ಸ್ವಾಗತ. ಗೈಸ್ ಮೊದಲನೇದಾಗಿ ಎಲ್ಲರಿಗೂ ಕೂಡ ಒಂದು ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ನಮ್ಮ ಒಂದು ಚಾನಲಲ್ಲಿ 9999 ಈ ವಿಡಿಯೋ ಮಾಡಿದಾಗ ನೆಕ್ಸ್ಟ್ ನಾನು ಮಾರ್ನಿಂಗ್ ಎದ್ದು ನೋಡಿದಾಗ 10,000 ಸಬ್ಸ್ಕ್ರೈಬರ್ ಆಗಿತ್ತು. ಓಕೆ, ಸೊ ಫಸ್ಟ್ ಆಫ್ ಆಲ್ ಎಲ್ಲರೂ ಕೂಡ ಥ್ಯಾಂಕ್ ಯು 10K ಸಬ್ಸ್ಕ್ರೈಬರ್ ಆಗೋದಕ್ಕೆ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಮ್ಮ ಒಂದು ಪುಟ್ಟ ಚಾನಲ್ಗೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಸ್ ಗೈಸ್, ಹಾಗೆ ಬಿಡ್ತು 10,000 ಸಬ್ಸ್ಕ್ರೈಬರ್ ಆಗೇ ಬಿಡ್ತು. ಸೊ ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಗೈಸ್, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸು ಮತ್ತು ಟೆಲಿಗ್ರಾಮ್ ವಾಟ್ಸಪ್ ಗ್ರೂಪ್ಲೆಲ್ಲ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಜಾಯ್ನ್ ಆಗಿ. ಓಕೆ, ಇದೇ ರೀತಿ ಕಟ್ ಆಫು ಮತ್ತು ಕ್ವಶನ್ ಪೇಪರ್ ಅನಾಲಿಸಿಸು ಮತ್ತು ಜಾಬ್ ನೋಟಿಫಿಕೇಷನ್ನು ಮತ್ತು ಎಲ್ಲದ್ರ ಬಗ್ಗೆನೂ ಹೇಳ್ತಾ ಬರ್ತೀವಿ. ಸೊ ಗೌರ್ಮೆಂಟ್ ಜಾಬ್ಗೆ ಸಂಬಂಧಪಟ್ಟಂತೆ ಫಸ್ಟ್ ಆಫ್ ಆಲ್ ನಾವು ಪ್ರಿಪ್ರೇಷನ್ ಕೊಡೋದು ಯಾವುದಕ್ಕಂತಂದರೆ 10th ಮೇಲೆ ಅಪ್ಲಿಕೇಶನ್ ಹಾಕುವಂಥ ಕ್ಯಾಂಡಿಡೇಟ್ಗಳು ಭಾಳ ಇರ್ತಾರೆ. ಸೊ ಅವ್ರಿಗೋಸ್ಕರ ಫಸ್ಟ್ ಪ್ರಿಫರೆನ್ಸು, ನೆಕ್ಸ್ಟು ಸೆಕೆಂಡ್ PUC, ನೆಕ್ಸ್ಟು ಡಿಗ್ರಿ ಆದಂಥ ಸ್ಟೂಡೆಂಟ್ಗಳಿಗೆ ಇರುವಂಥ ಗೌರ್ಮೆಂಟ್ ಜಾಬ್ಗಳ ಬಗ್ಗೆ ಅಪ್ಡೇಟನ್ನು ಕೊಡ್ತಾ ಇರ್ತೀವಿ. ಸೊ ಬನ್ನಿ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಮಾಡ್ಕೊಳ್ಳಿ, ಯಾರು ಜಾಯ್ನ್ ಆಗಿಲ್ಲ ಟೆಲಿಗ್ರಾಮ್ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಇವಾಗ ಕಟ್ ಆಫ್ ಬಗ್ಗೆ ಮಾತಾಡ್ತಾ ಬರೋಣ. ಸೊ ಇದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಗಿರ್ತದೆ. ಓಕೆ, ಓನ್ಲಿ ಎಕ್ಸ್ಪೆಕ್ಟೆಡ್ ಕಟ್ ಆಫ್, ಯಾವುದೇ ರೀತಿ ಅಫಿಷಿಯಲ್ ಆಗಿಲ್ಲ, ಇನ್ನೂ ಅಫಿಷಿಯಲ್ ಆಗಿಲ್ಲ, ಓನ್ಲಿ ಎಕ್ಸ್ಪೆಕ್ಟೆಡ್. ನಾನು ಬರೆದಂತಹ ಒಂದು ಎಕ್ಸಾಮ್ ಆಗಿರ್ತದೆ ಇದು. ಎಕ್ಸಾಮ್ ನಾನೇ ಬರೆದಿರ್ತಕ್ಕಂಥದ್ದು ಆಗಿರ್ತಕ್ಕಂಥದ್ದು. ಅಲ್ಲಿ ಎಕ್ಸಾಮ್ ಹಾಲ್ನಲ್ಲಿ ಕೂತಂತಾಗ ಯಾವ ರೀತಿ ಟೈಮ್ನ ನಮಗೆ ಕಿಲ್ ಆಯಿತು, ಮತ್ತು ಏನೇನಾಯ್ತು ಸಮಸ್ಯೆ, ಮತ್ತು ಈ ಕಟ್ ಆಫ್ ಎಷ್ಟು ನಿಲ್ಬೋದು ಅನ್ನುವಂಥ ಮಾಹಿತಿಯನ್ನು ಕೊಡ್ತೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ, ಎಲ್ಲಿ ಮಿಸ್ ಮಾಡಬೇಡ್ರಿ, ಗೊತ್ತಾಗಲ್ಲ. ಮತ್ತು ಸ್ವಲ್ಪ ಎಷ್ಟಾಗ್ತಿತ್ತು ಒಂದು ಲೈಕ್ ಕೊಟ್ಟು ಹೋಗಿ. ಎಸ್, ಇನ್ನೂ ಯಾರು ಕೀ ಆನ್ಸರ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ, ಡೌನ್ ಮಾಡ್ಕೊಳ್ಳೋ ಸಾಧ್ಯವಾಗಬೇಕು. ಕೀ ಆನ್ಸರ್ ಕೂಡ ಬಿಟ್ಟಿದ್ದಾರೆ ನೋಡಿ. ಸೊ ಅಫಿಷಿಯಲ್ ಕೀ ಆನ್ಸರ್ ಆಗಿರ್ತವೆ. ಇವುಗಳನ್ನ ಚೆಕ್ ಮಾಡ್ಕೊಂಡು ನಿಮ್ಮ ಸ್ಕೋರ್ನ ನೋಡ್ತಾ ಬನ್ನಿ. ಓಕೆ, ಎಸ್, ಇಲ್ಲೊಂದು ಕಟ್ ಆಫ್ ಲಿಸ್ಟನ್ನು ರೆಡಿ ಮಾಡಿದ್ದೀನಿ ಗೈಸ್. ಇದೊಂದು ನನ್ನ ಅನುಭವದ ಆಧಾರದ ಮೇಲೆ. ಓಕೆ, ಯಾವುದೇ GM ಕ್ಯಾಂಡಿಡೇಟ್ ಇದ್ದರೂ ಗೈಸ್ 75 ಮೇಲೆ ಹೋಗಲ್ಲ. ಕೆಲವೊಂದಿಷ್ಟು ಹೋಗ್ಬೋದು, ತುಂಬ ಇಂಟೆಲಿಜೆಂಟ್ ಇದ್ದವರು, ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇದ್ದಂಥವ್ರು, ತುಂಬ ಕ್ಯಾಲ್ಕುಲೇಷನ್ ಮಾಡುವಂಥ ಕೆಪಾಸಿಟಿ ಇದ್ದವರು ಸೊ 75+ ಹೋಗ್ಬೋದು. ಬಿಟ್ಟರೆ ಯಾವ GM ಕೂಡ 75 ಮೇಲೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಕ್ವಶನ್ ಪೇಪರು ಹಾಗಿತ್ತು. ಕ್ವಶನ್ ಪೇಪರು ತುಂಬ ಟೈಮ್ ಕಿಲ್ಲಿಂಗ್ ಇತ್ತು. ಟೈಮ್ ಕಿಲ್ಲಿಂಗ್ ಇರೋದಕ್ಕೆ ಇದು ಸ್ವಲ್ಪ ಏನಾದರೂ ಚೇಂಜಸ್ ಆಗ್ತದೆ, ಆಮೇಲೆ ಹೇಳ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ತುಂಬ ಟೈಮ್ನ ಕಿಲ್ ಮಾಡ್ತಿತ್ತು ಕ್ವಶನ್ ಪೇಪರು. ಹಾಗಿದ್ರೆ ನಿಮ್ಗೆ ಆನ್ಸರ್ ಗೊತ್ತಿತ್ತು, ಹೌದು, ಬಟ್ 70% ಮಾತ್ರ ನೀವು 70ಇಂದ 80% ಮಾತ್ರ ನೀವು ಅಟೆಂಡ್ ಮಾಡೋಕ್ಕೆ ಸಾಧ್ಯವಾಗಿತ್ತು. ಯಾಕಂತಂದರೆ ಟೈಮ್ನೇ ಇಲ್ಲ ನಿಮಗೆ ಗುರು. ನಿಮ್ಗೆ ಗೊತ್ತು, ನಿಮ್ಗೆ ಆನ್ಸರ್ ಅದು ಗೊತ್ತು. ದೆಹಲಿ ಸುಲ್ತಾನರ ಸ್ಥಾಪಕ ಯಾರಂದರೆ ನಿಮ್ಗೆ ಗೊತ್ತು. ಬಟ್ ಅದನ್ನ ಫಿಲ್ ಮಾಡೋಕ್ಕೆ ನಿಮಗೆ ನೆಕ್ಸ್ಟ್ 1 ಲೈನರ್ ಬಂದರೂ ಕೂಡ ಫಿಲ್ ಮಾಡೋಕ್ಕೆ ನಿಮಗೆ ಟೈಮ್ ಸಾಕಾಗಲಿಲ್ಲ. ಯಾಕೆ ಅಂತಂದರೆ ಆಲ್ರೆಡಿ ನೀವು ಹಿಂದೆ ಏನು ಮಾಡಿದಿರಿ, ಹೊಂದಿಸಿ ಬರೀ, ಹೊಂದಾಣಿಕೆ ಬರೀ, ಒಂದು ಎಷ್ಟು ಕ್ವಶನ್ ಇದಾವೆ ಗೊತ್ತಾ, ಇವು ಮಿನಿಮಮ್ 50% ಇವೇ ಇದ್ದಾವೆ. ಹೇಳಿಕೆ ರೂಪದಲ್ಲಿ 50%. ಓಕೆ, ಹೇಳಿಕೆದಲ್ಲಿ 50% ಇದ್ದಾವೆ. ನೆಕ್ಸ್ಟ್ ಹೊಂದಾಣಿಕೆ ಆಗಿರ್ಬೋದು, ಆಮೇಲೆ ಎಲ್ಲ ಕೂಡ್ಸಿನೇ ಆ ಕೆಳಗಡೆ ಹೇಳಿಕೆ ಇರ್ತಾವೆ ನೋಡಿ, A ಮಾತ್ರ, B ಮಾತ್ರ, ಇವೆಲ್ಲ ಕೂಡ್ಸಿನೇ 50% ಅಂತ ಹೇಳ್ತಾ ಇದ್ದೀನಿ. ಇನ್ನು ಉಳಿದಿದ್ದೆಲ್ಲ ಡೈರೆಕ್ಟ್ ಇದ್ದು ಒಂದು 30 ಕ್ವಶನು. ಇನ್ನು ಉಳಿದಿದ್ದೆಲ್ಲ ಕರೆಂಟ್ ಅಫೇರ್ಸು, ಒಂದು ಕರೆಂಟ್ ಅಫೇರ್ಸ್ 10 ಕ್ವಶನು, ಮೆಂಟಾಲಿಟಿ ಒಂದು 15 ಕ್ವಶನ್ಲು ಏನೇನು ಎವರೇಜ್ ಆಗಿ ಅವುಗಳನ್ನ ಇಟ್ಟಿದ್ದಾನೆ. ಅದರಲ್ಲಿ ಏನು ಪ್ಯಾಟರ್ನ್ ಚೇಂಜ್ ಇಲ್ಲ. ಸೊ ನೆಕ್ಸ್ಟ್ PUC ಎಕ್ಸಾಮ್ ಬರೆಯೋರು, ನೆಕ್ಸ್ಟ್ ಯಾವುದೇ ಎಕ್ಸಾಮ್ ಬರೆಯೋರು, ಯಾವುದೇ ರೀತಿ 1 ಲೈನರ್ ಕಾಲ ಹೋಯಿತು ಗೈಸ್, ಅದನ್ನೇ ನಮಗೂ ಕೂಡಬೇಡ್ರಿ. 1 ಲೈನರ್ ಹೋಯಿತು. ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಹೇಳಿಕೆ ರೂಪದಲ್ಲಿರುವಂಥದ್ದನ್ನ ಬರಿತಾ ಇರಬೇಕು, ಟ್ರೈ ಮಾಡ್ತಾ ಇರಬೇಕು. ನೀವು ಎಷ್ಟು ಮಾಕ್ ಟೆಸ್ಟನ್ನು ಅಟೆಂಡ್ ಮಾಡ್ತೀರಿ ನೋಡಿ, ಮಾಕ್ ಟೆಸ್ಟ್, ಅಷ್ಟು ನಿಮಗೆ ಪ್ರಾಫಿಟ್ ಆಗ್ತದೆ. ಯಾಕಂದರೆ ಟೈಮ್ ಟ್ಯಾಕಲ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಟೈಮ್ನ ಯಾವ ರೀತಿ ಗೆಲ್ಲಬೇಕು, ಅಲ್ಲಿ ಎಕ್ಸಾಮ್ ಹಾಲಲ್ಲಿ ಕೂತಾಗ ಯಾವ ರೀತಿ ಪೇರೆನ್ಸ್ ಇರ್ತದೆ ನೋಡಿ, ಅದನ್ನು ನೀವು ಇಲ್ಲೇ ಪ್ರಾಕ್ಟೀಸ್ ಮಾಡಿ ಹೋಗಬೇಕು. ಅಲ್ಲಿ ಹೋದಾಗ ನಿಮ್ಗೆ ಈಸಿ ಅನಿಸ್ಬಿಡ್ಬೇಕು ಅದು. ಯಾಕಂದರೆ ಡೈಲಿ ನೀವು ಒಂದು ಕ್ವಶನ್ ಪೇಪರ್, ಯಾವ್ದಾದ್ರು ಒಂದು ಕ್ವಶನ್ ಪೇಪರ್ ತೆಗೀರಿ, ಓಲ್ಡ್ ಕ್ವಶನ್ ತೆಗೀರಿ, ಅಥವಾ ನಿಮ್ಗೆ ಯಾವುದಾದ್ರು ಕೋಚಿಂಗ್ ಸೆಂಟರ್ ಇರ್ತಾರೆ, ಅಥವಾ ನಿಮ್ಗೆ ಯಾವುದಾದ್ರು ಪೇಡ್ ಇರ್ತಾರೆ ನೋಡಿ ಸರಿ. ಓಕೆ, ಈಗ ಪೇಡ್ ಕೋರ್ಸನ್ನು ಮಾಡ್ತಿರ್ತಾರೆ ಮಾಕ್ ಟೆಸ್ಟು, ಅವುಗಳನ್ನ ಒಂದು 300-500 ರೂಪಾಯಿ ಕೊಟ್ಟು ತೊಗೊಂಡು ಅವುಗಳನ್ನ ಪ್ರಾಕ್ಟೀಸ್ ಮಾಡೋದು ಉತ್ತಮ. ಯಾಕಂದರೆ ಅವರು ಕೂಡ ಸಾಕಷ್ಟು ಅನಾಲಿಸಿಸ್ ಮಾಡಿಬಿಟ್ಟು ಅವರು ಮಾಕ್ ಟೆಸ್ಟನ್ನು ಕೊಟ್ಟಿರ್ತಾರೆ. ನಿಮಗೇನಾದರೂ ಮಾಕ್ ಟೆಸ್ಟ್ ಬಗ್ಗೆ ಮಾಹಿತಿ ಬೇಕಂತಂದರೆ ಸೊ ಕೆಳಗಡೆ ವಾಟ್ಸಪ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ಯಾವುದಾದ್ರೂ ಮಾಕ್ ಟೆಸ್ಟ್ ಇಂಪಾರ್ಟೆಂಟ್ ಇದ್ದರೆ, ಯಾವುದಾದ್ರು ಕರೆಕ್ಟ್ ಅನಿಸಿದರೆ ಮಾತ್ರ ನಿಮ್ಗೆ ಹೇಳ್ತಾ ಬರ್ತೀನಿ. ಸೊ ಇಲ್ಲಿ ನಾನು ಯಾವುದೇ ರೀತಿ ಪ್ರಮೋಷನ್ ಮಾಡಲ್ಲ, ಹಾಗಾಗಿ ಯೂಟ್ಯೂಬಲ್ಲಿ ಯಾವುದೇ ರೀತಿ ಹೇಳ್ತಿಲ್ಲ.
ಸೊ ಬನ್ನಿ ಗೈಸ್ ನೋಡ್ತಾ ಬರೋಣ ಏನಂತಂದರೆ ಇವಾಗ ಎಕ್ಸ್ಪೆಕ್ಟೆಡ್ ಕಟಪ್ಪನ್ನು ನೋಡೋಣ. ನೋಡಿ GM ಯಾವುದೇ ಕ್ಯಾಂಡಿಡೇಟ್ ಆದರೂ 75 ಕ್ರಾಸ್ ಆಗೋಲ್ಲ. ಆಮೇಲೆ ಇನ್ನು 2A ಕ್ಯಾಂಡಿಡೇಟ್ ಅವರಿಗೆ ಮಿನಿಮಮ್ ಏನಂತಂದರೆ 72 ಆಗಿರ್ತದೆ. ಇನ್ನು 2B ಅದವರಿಗೆ 70, 3Aದವರಿಗೆ 71. ಆಮೇಲೆ ನೆಕ್ಸ್ಟ್ ಬಂದಂಥವ್ರು 2A ಆದಮೇಲೆ 3B ಅವ್ರಿಗೆ 70ಇಂದ 73 ಹೋಗುವಂಥ ಚಾನ್ಸಸ್ ಇದೆ. ಬಟ್ ನಿಮ್ಮದು ಡಿಸ್ಟಿಕ್ ಮೇಲೆ ಡಿಪೆಂಡ್ ಆಗ್ತದೆ. ಇದು ನಾರ್ಮಲಾಗಿ ಒಂದು ಡಿಸ್ಟಿಕ್ನ ಹೇಳ್ತಾ ಇರೋದು ನಾನು. ಬಟ್ ಕೆಲವೊಂದು ಡಿಸ್ಟಿಕಲ್ಲಿ ಇದು 3Bಗೆ 73 ಇದ್ದನ್ನ ಜಸ್ಟ್ 65+ ಇದ್ದವರು ತೊಗೋಬೋದು. ಕೆಲವೊಂದು ಡಿಸ್ಟಿಕ್ ಮೇಲೆ ಹೋಗ್ತದೆ, ಏನು ಹೇಳೋಕ್ಕಾಗಲ್ಲ. ಹಾಗಾಗಿ ನಿಮ್ಮ ಕಟಪ್ ಹೇಳೋದು ಒಂಥರ ಏನಾಗ್ತದೆ ಅಂತಂದರೆ ಅನ್ಎಕ್ಸ್ಪೆಕ್ಟೆಡ್ ಇದು. ಬಟ್ ನಿಮ್ಮ ಒಂದು ಕ್ಯೂರಿಯಾಸಿಟಿಗೆ ಎಷ್ಟಾಗಿದೆ ತಿಳ್ಕೊಬೇಕು ಅನ್ನುವಂಥ ಒಂದು ಕಾರಣಕ್ಕಾಗಿ ಈ ವಿಡಿಯೋನ ಮಾಡ್ತಾ ಇರೋದು. ಓಕೆ, ನೋಡಿ SC ಕ್ಯಾಂಡಿಡೇಟ್ ಅವರಿಗೆ 60ರಿಂದ 65 ಬಂದರೂ ಓಕೆ, ಅವ್ರು ಫಿಸಿಕಲ್ ಬರ್ತಾರೆ. ಇನ್ನು ST ಕ್ಯಾಂಡಿಡೇಟ್ ಅಂತಂದರೆ ಅವರು ಮಿನಿಮಮ್ 58ರಿಂದ 65ವರೆಗೂ ಇದ್ದರೂ ಕೂಡ ಬರ್ತಾರೆ ST ಕ್ಯಾಂಡಿಡೇಟ್ ಅವರು. ಇನ್ನು ಕ್ಯಾಟಗರಿ 1 ಇದ್ದವರು ನೋಡ್ಕೋಬೋದು 68 ಅಂದರೆ 65+ ನಿಮ್ಮದು ಆದರೆ ಕೊಡ್ತದೆ. ಓಕೆ, ಇನ್ನು ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಮಹಿಳೆಯರಿಗೆ ಏನು ಹೇಳಿದ್ನಲ್ಲ ಇವು ಕಟಾಪು, ಇವುಗಳಿಗಿಂತ ಒಂದು 5ರಿಂದ 10 ಮಾರ್ಕ್ಸ್ ನೀವು ಕಡಿಮೆ ತೊಗೊಂಡ್ರೂ ನಡೀತದೆ, ನಿಮ್ಮದು ಸೆಲೆಕ್ಷನ್ ಬರ್ತದೆ. ಸೊ ಸಿಂಪಲ್ ಆನ್ ಆ್ಯನ್ ಎವರೇಜ್ ಹೇಳಬೇಕಂತಂದರೆ ಮಿನಿಮಮ್ ನೀವು ಕ್ವಾಲಿಫಿಕೇಷನ್ ಆಗೋಕ್ಕೆ ಎಷ್ಟು ತೊಗೋಬೇಕು ಅಂತಂದರೆ 35% ತೊಗೋಬೇಕು. ಆ ಮಾತು ಬೇರೆ ಅವ್ರ ಪ್ರಕಾರ. ಬಟ್ ನನ್ನ ಪ್ರಕಾರ ನೀವು ಮಿನಿಮಮ್ ಕ್ವಾಲಿಫಿಕೇಷನ್ ಆಗಬೇಕು ಅಂತಂದರೆ ಮಿನಿಮಮ್ ನೀವು ಫಿಸಿಕಲ್ಗಾರು ಕರಿಬೇಕು ಅಂತಂದರೆ ನೀವು ಯಾವುದೇ ಕ್ಯಾಟಗರಿ ಇರಲಿ ಒಂದು ಆನ್ ಆ್ಯನ್ ಎವರೇಜ್ ಹೇಳ್ಬಿಡ್ತೀನಿ ನಾನು. ಅಷ್ಟಿದ್ರೆ ನೀವು ಸೇಫು, ಇಲ್ಲ ಅಂತಂದರೆ ಮತ್ತೆ ನೀವು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡೋಕ್ಕೆ ಹೋಗಬೇಕು ಅಂತ ಅರ್ಥ. ಓಕೆ, ಹೇಳ್ತೀನಿ ನೋಡಿ. ಮಿನಿಮಮ್ ನೀವು ಎಷ್ಟು ಇರಬೇಕು ನಿಮ್ಮ ಸ್ಕೋರು ಅಂತಂದರೆ ಮಿನಿಮಮ್ ಏನೂ ಓದಿಲ್ಲ ಅಂತಂದರೂ ಏನೂ ಮಾಡಿಲ್ಲ ಅಂತಂದರೂ 60+ ದಾಟಿರ್ಬೇಕು ನೀವು. ಓಕೆ, 60+ ದಾಟಿದವರು ಮಾತ್ರ ನೀವು ಹೋಗ್ಬಿಟ್ಕೊಳ್ಳಿ, ಫಿಸಿಕಲ್ ಬರ್ತದೆ ನಿಮ್ಮದು. 60+ ಇಟ್ಕೊಂಡು ಯಾವುದೇ ಕ್ಯಾಟಗರಿ ಇರಲಿ ಫಿಸಿಕಲ್ ಬರುವಂಥ ಚಾನ್ಸಸ್ ಇದೆ ತುಂಬ. ಆಮೇಲೆ ಫಿಸಿಕಲ್ ಬಂದ ತಕ್ಷಣ ನೀವು ಫೈನಲ್ ಸೆಲೆಕ್ಷನ್ ಆಗ್ಬೋದು, ಒಂದು 65ರಿಂದ 70% ಇದ್ದವರು ಆಗ್ಬೋದು. ಇನ್ನು ನೆಕ್ಸ್ಟ್ ಕೆಲವೊಂದು ಕಡೆ ಎಲ್ಲ ತುಂಬ ಲಿಸ್ಟ್ಗಳನ್ನ ಬಿಡ್ತಾರೆ, ಒಂದು 5-6 ಲಿಸ್ಟನ್ನು ಬಿಡ್ತಾರೆ ಬೆಂಗಳೂರು ಕಡೆ ಎಲ್ಲ. ಅಲ್ಲಿ ನೀವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಬೋದು ಏನಂತಂದರೆ 60 ಇದ್ದವರು ಕೂಡ ಸೆಲೆಕ್ಷನ್ ಆಗ್ಬೋದು. ಯಾಕಂದರೆ 5-6 ಲಿಸ್ಟ್ ಬಿಡ್ತಾರಲ್ಲ, ಹಾಗಾಗಿ ಬೇರೆ ಕಡೆ ಹೋಗ್ತಿರ್ತಾರೆ ಜನ, ಟ್ರಾನ್ಸ್ಫರು ಅದು ಇದು ಅಂತೇಳಿ. ಹಾಗಾಗಿ ನಿಮಗೆ ಕಡಿಮೆ ನಿಲ್ತದೆ. ಓಕೆ, ಸೊ ಇದಿಷ್ಟು ಸ್ವೀಟ್ ಆ್ಯಂಡ್ ಶಾರ್ಟ್ ಮಾಹಿತಿ ಆಗಿತ್ತು. ಮತ್ತು ನಿಮ್ಗೆ ಏನೋ ಡೌಟ್ ಇತ್ತಪ್ಪ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ವಾಟ್ಸಪ್, ಟೆಲಿಗ್ರಾಮ್, ಅಲ್ಲಿ ಕೂಡ ಬಂದು ನನಗೆ ಮೆಸೇಜ್ ಮಾಡ್ಬೋದು. ಇಲ್ಲ ಅಂತಾರೆ ಕಮೆಂಟ್ ಬಾಕ್ಸ್ ಇದೆ, ಇಲ್ಲೇ ಕಮೆಂಟ್ ಮಾಡ್ತಾ ಹೋಗಿ. ಸೊ ವಿಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಕೊಡ್ತಾ ಹೋಗಿ. ಸೊ ಥ್ಯಾಂಕ್ ಯು ಗೈಸ್.